ನಮಸ್ಕಾರ ಫ್ರೆಂಡ್ಸ್, ಇದು ಸೀರ್ ಸೈಟ್ಸ್. ಇವತ್ತು ಸೌರಮಾನದ ಜ್ಯೇಷ್ಠ ಮಾಸ ಮೃಗಶೀರ್ಷ ನಕ್ಷತ್ರ, ಅಥವಾ ತಮಿಳುನಾಡಲ್ಲಿ ಸೌರಮಾನ ಕ್ಯಾಲೆಂಡರ್ನ ಬಳಸೋದ್ರಿಂದ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ ವೈಗಾಸಿ ಮಾಸಂ ಮಿರುಗಶೀರ್ಷ ನಕ್ಷತ್ರ. ಇದು ನನಗೆ ಪೂಜ್ಯರಾದ, ನನಗೆ ಕಾಲಕ್ಷೇಪ ಆಚಾರ್ಯರಾದ ಸ್ವಾಮಿ ಅನಂತ ಪದ್ಮನಾಭಾಚಾರ್ಯರವರ ತಿರುನಕ್ಷತ್ರ, ಅಂದ್ರೆ ಬರ್ತ್ಡೇ. ಡಾಕ್ಟರ್ APN ಸ್ವಾಮಿಯವರು ರೀಸೆಂಟ್ ಆಗಿ ಇಲ್ಲಿ ಬಂದು ಮಲ್ಲೇಶ್ವರಂನಲ್ಲಿ ಒಂದು ಮಹೋತ್ಸವವನ್ನು ಮಾಡಿದ್ರು. ನಂತರ ಅದಾಗಿ ಈಗ ಮೇ 19ಕ್ಕೆ ಅವರ ಬರ್ತ್ಡೇ ಬಂದಿದೆ. ಸೊ ಇದಕ್ಕೆ ನನ್ನ ಸಿಸ್ಟರ್ ಇಂದ ಮನುಪ್ರಿಯರವರು ಒಂದು ಉಡುಗೊರೆಯನ್ನ ಕೂಡ ಪ್ಲಾನ್ ಮಾಡಿದ್ರು. ಅದೇನಪ್ಪಾ ಅಂದ್ರೆ, ನೀವು ನೋಡ್ಬೋದು, ಇಲ್ಲಿ ನೀವು ಕಂಪ್ಲೀಟ್ ಆಗಿಲ್ಲ, ಮಾಡ್ತಾ ಇದ್ದಾರೆ. ಜಗನ್ನಾಥನ ಒಂದು ಪೋರ್ಟ್ರೇಟ್. ಇದು ಪುರುಷೋತ್ತಮ ಕ್ಷೇತ್ರ. ಪುರುಷೋತ್ತಮ ಕ್ಷೇತ್ರ ಅಂದ್ರೆ ಪೂರಿ, ಒರಿಸ್ಸಾದಲ್ಲಿ ಪೂರಿ ಅಂತ ಒಂದು ಜಾಗ ಇದೆ, ಅಲ್ಲಿಯ ಜಗನ್ನಾಥ. ಅಫ್ಕೋರ್ಸ್ ಇವ್ರ ಜೊತೆಗೆ ಸುಭದ್ರ ಮತ್ತು ಬಲಭದ್ರ ಅಂತ ಇಬ್ಬರಿರ್ತಾರೆ, ಅವ್ರು ಇದರಲ್ಲಿ ಇಲ್ಲ. ಇದನ್ನ ಏನಕ್ಕೆ ಬಳಸ್ದೆ, ಹೇಗೆ ಚೂಸ್ ಮಾಡಿದೆ ಅಂತ ನಾನು ಅವ್ರಿಗೆ ಕೇಳಿದೆ, ಏನಕ್ಕೆ ಇದೇ ಪೋರ್ಟ್ರೇಟ್ ಅಂತ. ಅವರು ಹೇಳಿದ್ರು, ಇದು ಸ್ವಾಮಿ ದೇಶಿಕನ್ರವರ ಗೋಪಾಲ ವಿಂಶತಿ ಅನ್ನೋ ಒಂದು ಶ್ಲೋಕ, ಅದರಿಂದ ತಗೊಂಡಿದ್ದೀನಿ. ಅದ್ರಲ್ಲಿ 5ನೇ ಶ್ಲೋಕ ಬರುತ್ತೆ, ಹರ್ತುಂ ಕುಂಬೆ ವಿನೀತ ಕರಹ ಸ್ವಾದು ಹಯ್ಯಂಗ ವೀನಂ ಅಂತ. ಹಯ್ಯಂಗ ವೀನಂ ಅಂದ್ರೆ ಬೇರೆ ಏನೂ ಅಲ್ಲ, ಬೆಣ್ಣೆ ಅಂತ. ಬರೀ ಬೆಣ್ಣೆ ಅಲ್ಲ, ಬರೀ ಬಟರ್ ಅಲ್ಲ, ಬೆಟರ್ ಬಟರ್ ಇನ್ ದ ಸೆನ್ಸ್ ಹೊಸದಾಗಿ ಮಾಡಿದ ಬೆಣ್ಣೆ ಅಂತ. ಅದಕ್ಕೆ ಹಯ್ಯಂಗ ವೀನ, ಫ್ರೆಶ್ ಆಗಿ ಮಾಡಿರ್ಬೇಕು. ಅದನ್ನ ಕದಿಯೋದಕ್ಕೆ ಆಸೆ ಪಟ್ಟು ಬಂದು ಕುಂಭದಲ್ಲಿ, ಅದನ್ನ ಮಡಿಕೆಯಲ್ಲಿ ಕೈ ಹಾಕಿದ್ದಾನೆ ನಮ್ಮ ಕಳ್ಳಕೃಷ್ಣನಾದ ಜಗನ್ನಾಥ. ಅದನ್ನ ಪೋರ್ಟ್ರೇ ಮಾಡಿದ್ದಾರೆ. ಹರ್ತುಂ ಕುಂಬೆ ವಿನೀತಕರಹ ಸ್ವಾದು ಹಯ್ಯಂಗ ವೀನಂ, ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಇದನ್ನು ಹೇಳಿದ ತಕ್ಷಣ ನನಗೇನಪ್ಪ ಹೊಳಿತು ಅಂದ್ರೆ, ಈ ಗೋಪಾಲ ವಿಂಶತಿ ಈ ಶ್ಲೋಕಗಳು, ಕೆಲವೊಂದು ಶ್ಲೋಕಗಳು ನಮ್ಮ ಯಾದವಾಭ್ಯುದಯ ಅಂತ ಹೇಳಿದ್ನಲ್ಲ ಮಹಾಕಾವ್ಯ, ಅದರಲ್ಲೂ ಬಂದಿದೆ. ಆ ಮಹಾಕಾವ್ಯದ ಮಹೋತ್ಸವ ಜಸ್ಟ್ ಇವಾಗ ಇನ್ನು ಮಲ್ಲೇಶ್ವರಂನಲ್ಲಿ ಸ್ವಾಮಿ APN ರವರ ನೇತೃತ್ವದಲ್ಲಿ ನಡೆಯಿತು. ಅದರಲ್ಲೂ ಸಹ ಅಲ್ಲಿ APN ಸ್ವಾಮಿಗಳು ಕುಂಭವನ್ನ ಒಡೆದು ಬೆಣ್ಣೆಯನ್ನ ಆಚೆ ತೆಗಿತಾರೆ, ಅದನ್ನ ಪ್ರಸಾದವಾಗಿ ಎಲ್ರಿಗೂ ಕೊಡ್ತಾರೆ. ಆ ಇವೆಂಟ್ನ ನೀವು ಮೋಸ್ಟ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರಿ. ಅದು ನನಗೆ ಜ್ಞಾಪಕ ಬಂತು, ಹೇಗೆ ಇಲ್ಲಿ ಕುಂಭದೊಳಗೆ ಕೈ ಹಾಕಿ ಜಗನ್ನಾಥ ಕಳ್ಳಕೃಷ್ಣ ಬೆಣ್ಣೆಯನ್ನು ತಗೋತಾ ಇದ್ದಾನೋ, ಹಾಗೆ ಅಲ್ಲಿ ಅವ್ರಿಗೆ ಇನ್ನೊಂದು ಹೆಸರು ಇದೆ. ಅವ್ರನ್ನ ಮನೆಯಲ್ಲಿ ಕೃಷ್ಣ ಅಂತ ಕದ್ದಿದ್ದುಂಟು ಅವರ ಗುರು ಹಿರಿಯರು. ಸೊ ಆ ಕೃಷ್ಣ ಮಡಿಕೆಯನ್ನ ಒಡೆದು ಬೆಣ್ಣೆಯನ್ನು ಎಲ್ರಿಗೂ ಹಂಚ್ದ ಅನ್ನೋದು ನನಗೆ ಲಿಂಕ್ ಹೊಳಿತು, ಅದನ್ನ ಶೇರ್ ಮಾಡೋಣ ಅನ್ಕೊಂಡೆ.